ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕೆ ಮುಂಚೆ ಒಂದು ಘಟನೆ ನಡೆಯುತ್ತೆ. ಒಂದು ಮನೆಯಲ್ಲಿ ಸೇತು ಸಮಾರಾಧನೆ ಮಾಡ್ತಾರೆ. ಸೇತು ಸಮಾರಾಧನೆ ಮಾಡುವಾಗ ಯಾರೋ ಹೇಳ್ತಾರೆ, ವೆಂಕಟನಾಥ ನಾವು ಅಲ್ಲಿಗೆ ಹೋಗೋಣ ಬಾಪ, ಅಲ್ಲಿ ತೀರ್ಥ ಪ್ರಸಾದ ಐತೆ, ಭಗವದ್ ದರ್ಶನ ಆಗುತ್ತೆ, ಭಗವಂತನ ಪ್ರಸಾದ ಲಭ್ಯ ಆಗುತ್ತೆ, ನೀನು ಬಾ ಅಂತ. ಮನೇಲಿ ಪಾಪ ತುಂಬ ಉಪವಾಸ, ಅತ್ಯಂತ ಬಡತನ. ಮುಖ್ಯವಾಗಿ ಇವರಿಗೆ ಭಗವತ್ ಪ್ರಸಾದ ಪ್ರಾಪ್ತಿ ಆಗುತ್ತೆ, ಸೇತು ಸಮಾರಾಧನೆ, ಭಗವದ್ ದರ್ಶನ ಆಗುತ್ತೆ ಅಂತ ಪಾಪ ಬರ್ತಾರೆ. ಬಂದಲ್ಲಿ ಕೂತಾಗ ಅಲ್ಲಿ ಯಾರೋ ಒಬ್ಬ ಓಡಾಡ್ತಿದ್ದವನು ಹೇಳ್ತಾನೆ, ನೋಡ್ರಿ ಸ್ವಲ್ಪ ಗಂಧ ತೇಯಿರಿ. ಇವರು ನೋಡಿ ಒಂದು ತಮ್ಮಿಗೆ ನೀರು ಕೊಟ್ಬಿಟ್ಟು ಒಂದು ದೊಡ್ಡ ಸಾಣೆ ಕಲ್ಲು ಕೊಟ್ಟುಬಿಟ್ಟು ಗಂಧ ತೇಯಿರಿ ಅಂತ. ಆಗಲಿ ಅಂತಾನೆ. ಯಾವ ಸೇವೆನೂ ತಿರಸ್ಕಾರ ಮಾಡ್ತಾ ಇರಲಿಲ್ಲ ವೆಂಕಟನಾಥ. ಭಾಳ ವಿಶಿಷ್ಟವಾದ್ದು. ಅಹಂಕಾರದ ಲೇಪನ ಕೂಡ ಇರ್ತಿರಲಿಲ್ಲ. ಮನುಷ್ಯ ಅದನ್ನು ಮೊದಲು ಅಹಂಕಾರದಿಂದ ದೂರ ಇರಬೇಕು. ಭಗವಂತನ ಅನುಗ್ರಹ ಆಗಬೇಕಾದ್ರೆ ನಮ್ಮಲ್ಲಿ ಅಹಂಕಾರ ದೂರ ಆಗಬೇಕು. ಆಗಲಿ ಅಂತಾರೆ. ಇದು ಒಂದು ವಿಪ್ರ ಸೇವೆ, ಭಗವಂತನ ಸೇವೆ ಅಂಥೇಳಿ ಸಾಣೆ